ನಮಸ್ಕಾರ ರೀ ಎಲ್ಲರಿಗೂ ದ್ವಿತಿ ಲಾಗ್ಸ್ ಚಾನಲ್ಗೆ ಸ್ವಾಗತ ರೀ. ನಾನು ಇವತ್ತಿನ ವಿಡಿಯೋದಲ್ಲಿ ಹೀರೆಕಾಯಿಯಿಂದ ಚಟ್ನಿನ ಮಾಡ್ತಾಯಿದ್ದೀನಿ ರೀ. ಈ ಚಟ್ನಿನ ಒಂದು ಸಾರಿ ಮಾಡಿದರೆ ಮತ್ತೆ ಮತ್ತೆ ಅದೇ ಚಟ್ನಿ ಬೇಕು ಅಂತ ಮಾಡಿಸ್ಕೊಂಡು ತಿಂತಾರೆ ರೀ ಮನೆಯವರೆಲ್ಲರೂ. ಅಷ್ಟು ರುಚಿಯಾಗಿರ್ತೈತೆ ರೀ. ಅನ್ನ, ಚಪಾತಿ, ರೊಟ್ಟಿ ಹಾಗೆ ದೋಸೆ ಎಲ್ಲದಕ್ಕೂ ತುಂಬ ರುಚಿಯಾಗಿರ್ತೈತೆ ರೀ. ಒಂದು ಸಾರಿ ಟ್ರೈ ಮಾಡಿರಿ. ನಾನಿಲ್ಲಿ ಹೀರೆಕಾಯಿಯನ್ನು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡು ಈ ಥರನಾಗಿ ತವಿಯಲ್ಲಿ ಹುರ್ಕೋತಾ ಇದ್ದೀನಿ ರೀ. ಅದು ಪೂರ್ತಿಯಾಗಿ ಕಲರ್ ಚೇಂಜ್ ಆಗಬೇಕು. ಬರೀ ಹೀರೆಕಾಯಿಂದ ಪಲ್ಯ ಸಾಂಬಾರು ಮಾಡಿ ತಿನ್ನೋದ್ರಿಂದ ಬೇಜಾರಾಗಿದ್ದರೆ ಈ ಥರನಾಗಿ ಒಂದು ಸಾರಿ ಚಟ್ನಿನ ಟ್ರೈ ಮಾಡ್ಕೊಂಡು ತಿನ್ನಿರಿ. ನಾವು ಹೀರೆಕಾಯಿಂದ ಮಾಡಿದ್ದು ಅಂತ ಗೊತ್ತೇ ಆಗೋದಿಲ್ಲ, ಅಷ್ಟು ರುಚಿಯಾಗಿರ್ತೈತೆ ರೀ ಚಟ್ನಿನ. ಮಕ್ಕಳಿಗೆ ರೋಲ್ ಮಾಡಿ ಟಿಫನ್ ಬಾಕ್ಸಲ್ಲಿ ಹಾಕಿಕೊಟ್ರೆ ಖಂಡಿತವಾಗಿಯೂ ಟಿಫನ್ ಬಾಕ್ಸ್ನ ಖಾಲಿ ಮಾಡ್ಕೊಂಬರ್ತಾರೆ. ಒಂದು ಸಾರಿ ಟ್ರೈ ಮಾಡಿ ನೋಡಿರಿ. ಇವಾಗ ನಾನು ಹೀರೆಕಾಯಿಯನ್ನು ಸ್ವಲ್ಪ ಸ್ವಲ್ಪ ಎಣ್ಣೆ ಹಚ್ಕೋತಾ ಅದನ್ನು ಕಲರ್ ಚೇಂಜ್ ಆಗಬೇಕು ರೀ ಅಲ್ಲಿವರೆಗೂ ಹುರ್ಕೊಳತ್ತೇನು. ಅದಕ್ಕೆ ನಾನು ಇಲ್ಲಿ 2 ಹಸಿಮೆಣಸಿನ್ಕಾಯಿನ ಹಾಕ್ಕೊಳತ್ತೀನಿ ರೀ. ನೀವು ಬೇಕಿದ್ರೆ ಒಣ ಮೆಣಸಿನ್ಕಾಯಿಯು ಸಹಿತ ಹಾಕ್ಕೋಬೋದು, ಬೇಕಾದರೆ ಅಚ್ಚ ಖಾರದ ಪುಡಿನೂ ಸಹಿತ ಹಾಕ್ಕೋಬೋದು ರೀ. ಇಲ್ಲಿ ಸ್ವಲ್ಪ ಮತ್ತೆ ಎಣ್ಣೆನ ಹಾಕಿ ಹುರ್ಕೋತೀನಿ ರೀ. ಎಣ್ಣೆ ಹಾಕಿ ಹುರ್ಕೊಳ್ಳೋದ್ರಿಂದ ತುಂಬ ಟೇಸ್ಟಾಗಿ ಬರ್ತೈತೆ ರೀ ಚಟ್ನಿ. ಅದಕ್ಕಾಗಿ ಎಣ್ಣೆ ಹಾಕ್ಕೊಂಡು ಪೂರ್ತಿಯಾಗಿ ಅದು ಹಸಿ ವಾಸನೆ ಹೋಗ್ಬೇಕು ರೀ ಅಲ್ಲಿವರೆಗೂ ಹುರ್ಕೋಬೇಕು ರೀ. ಸ್ವಲ್ಪ ಹಸಿ ಇತ್ತಂದ್ರೆ ಅದ್ರ ಟೇಸ್ಟು ಅಷ್ಟೊಂದು ರುಚಿಯಾಗಿ ಅನ್ಸಂಗಿಲ್ಲ ರೀ. ಪೂರ್ತಿಯಾಗಿ ಅದು ಕಲರ್ ಚೇಂಜ್ ಆಗಬೇಕು, ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೋಬೇಕು ರೀ. ಕಡಿಮೆ ಟೈಮ್ನಲ್ಲಿ ಕಡಿಮೆ ಸಾಮಗ್ರಿಗಳನ್ನು ಹಾಕೊಂಡು ಈ ಥರನಾಗಿ ಚಟ್ನಿ ಮಾಡಿ ತಿಂದರೆ ಊಟ ಬೇಡ ಅನ್ನೋರು ಸಹಿತ ರೀ ರುಚಿಯಾಗಿ ಊಟ ಆಗಿರೋ ಚಟ್ನಿನ ತಿಂದು ಊಟ ಮಾಡ್ತಾರೆ ರೀ. ಇವಾಗ ಇದು ಕಲರು ಚೇಂಜ್ ಆಯ್ತು ರೀ. ಬೆಳ್ಳುಳ್ಳಿನ ಹಾಕ್ಕೋತಾ ಇದ್ದೀನಿ ರೀ. ಸ್ವಲ್ಪ ಜೀರಿಗೆನ ಹಾಕ್ಕೋತಾ ಇದ್ದೀನಿ ರೀ. ಆಮೇಲೆ ಸ್ವಲ್ಪ ಹುಣಸೆ ಬಟ್ಟನ್ನು ಹಾಕ್ಕೋತಾ ಇದ್ದೀನಿ ರೀ. ಒಂದು ಸ್ವಲ್ಪ ಅಂದರೆ ಹುಣಸೆ ಹಣ್ಣನ್ನು ಹಾಕೊಳ್ಳೋದ್ರಿಂದ ರುಚಿ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ ಎಲ್ಲನೂ 1-2 ನಿಮಿಷದಷ್ಟು ಫ್ರೈ ಮಾಡ್ಕೋಬೇಕು. ಬೆಳ್ಳುಳ್ಳಿ ಮತ್ತು ಜೀರಿಗೆ ಫ್ರೈ ಆಗಬೇಕು. ಅದಕ್ಕೋಸ್ಕರ ಎಲ್ಲನೂ ಒಂದು ಸಾರಿ ಫ್ರೈ ಮಾಡ್ಕೊಂಡು ಅದನ್ನು ಒಂದು ಪ್ಲೇಟಿಗೆ ತಕ್ಕೋಬೇಕು ಸಪ್ರೇಟಾಗಿ. ನಾನು ಅದೇ ತವೆಯಲ್ಲಿ, ಯಾಕಂದರೆ ಈಗಾಗಲೇ ತವೆ ಕಾದಿರುತ್ತೆ ಅಂತ ಅದೇ ತವೆಯಲ್ಲಿನೇ ಶೇಂಗಾ ಕಾಳನ್ನು ಹುರ್ಕೋತಾ ಇದ್ದೀನಿ. ಶೇಂಗಾ ಕಾಳಿಲ್ಲಿ ನಾನು 2-3 ಸ್ಪೂನಷ್ಟು ಶೇಂಗಾ ಕಾಳನ್ನು ತೊಗೊಂಡೀನಿ ರೀ. ಶೇಂಗಾ ಕಾಳನ್ನು ಸಹಿತ ಫ್ರೈ ಮಾಡ್ಕೋಬೇಕು. ಪೂರ್ತಿಯಾಗಿ ಅವು ಫ್ರೈ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಶೇಂಗಾ ಕಾಳು ಹಾಕ್ಕೊಳ್ಳೋದ್ರಿಂದ ಏನೋ ಒಂಥರ ಟೇಸ್ಟ್ ಚೆನ್ನಾಗಿ ಬರ್ತೈತೆ ಅಂಥೇಳಿ ನಾನಿಲ್ಲಿ ಶೇಂಗಾ ಕಾಳನ್ನು ಹಾಕ್ಕೋತಾ ಇದ್ದೀನಿ. ನಿಮ್ಗೆ ಬೇಕಿದ್ದರೆ ಹಾಕ್ಕೋಬೋದು, ಬೇಡ ಅಂದರೆ ನೀವು ಖಾರನ ಸ್ವಲ್ಪ ಜಾಸ್ತಿ ಮಾಡ್ಕೊಂಡ್ರೆ ಅದು ರುಚಿ ಅನಿಸುತ್ತೆ. ನಾನು ಶೇಂಗಾ ಕಾಳನ್ನು ಹಾಕ್ಕೋತಾ ಇದ್ದೀನಿ ರೀ. ನಿಮ್ಮ ಹತ್ರ ಶೇಂಗಾ ಕಾಳು ಹುರ್ಕೊಳ್ಳೋದು ಬೇಡ ಅಂತಾದರೆ ಶೇಂಗಾ ಕಾಳು ಪೌಡ್ರ್ ಮಾಡಿ ಇಟ್ಕೊಂಡಿರ್ತಾರಲ್ರಿ, ಅದನ್ನು ಹಾಕೊಂಡ್ರೂ ಸಹಿತ ನಡಿತೈತೆ ರೀ. ಇವಾಗ ಶೇಂಗಾ ಕಾಳು ಫ್ರೈ ಆಯಿತು. ನಾನೇನು ಹುರಿದು ಇಟ್ಕೊಂಡಿದ್ನಲ್ರಿ ಹೀರೆಕಾಯಿ ಎಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಕೊತ್ತಂಬರಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಸಕ್ಕರೆನ ಹಾಕ್ಕೊಂಡು ಅದನ್ನು 1-2-3 ಸುತ್ತಿನಷ್ಟು ಗೀರಣಿಸ್ಕೊಂಡು ಬಿಟ್ಟರೆ ನಮಗೆ ರುಚಿಯಾದಂತಹ ಚಟ್ನಿ ರೆಡಿ ಆಯಿತು. ನಿಮಗೆ ಬೇಕು ಅಂತ ಅನಿಸಿದರೆ ನೀವು ಮೇಲೆ ಎಣ್ಣೆ ಕಾಯಿಸಿ ಎಣ್ಣೆಗೆ ಸಾಸಿವೆ ಮತ್ತು ಕರಿಬೇವು ಹಾಗೆ ಒಣ ಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ, ಇಂಗನ್ನು ಸ್ವಲ್ಪ ಹಾಕಿ ಒಗ್ಗರಣೆ ಸಹಿತ ರೆಡಿ ಮಾಡ್ಕೋಬೋದು. ನಾನಿಲ್ಲಿ ಯಾವುದೇ ಥರನಾದಂಥ ಒಗ್ಗರಣೆಯನ್ನು ಹಾಕೊಂಡಿಲ್ಲ, ಹಾಗೆ ಬಿಟ್ಕೋತಾ ಇದ್ದೀನಿ ರೀ. ಇವಾಗ ಹುರಿದಿಟ್ಕೊಂಡಿರುವಂಥ ಶೇಂಗಾ ಕಾಳನ್ನು ಹಾಕ್ಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಂಬಂದರೆ ನಮಗೆ ರುಚಿಯಾದಂಥ ಚಟ್ನಿ ರೆಡಿ ಆಯಿತು. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ರೀ. ಅದನ್ನು ಚಪಾತಿ ಅಥವಾ ರೊಟ್ಟಿ, ಈ ದೋಸೆ ಎಲ್ಲದಕ್ಕೂ ರುಚಿ ಅನಿಸುತ್ತೆ ರೀ. ರೋಲ್ ಮಾಡಿ ಕೊಟ್ಟರೆ ಅಂತ ಮಕ್ಕಳು ಆಟ ಆಡ್ಕೋತಾ ಈ ಚಟ್ನಿನ ತಿಂತಾರೆ. ನೀವು ಒಂದು ಸಾರಿ ಟ್ರೈ ಮಾಡಿರಿ. ಹಂಗೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡತ್ತಿದ್ರೆ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ ರೀ. ನೋಡೋಕೆ ಈಸಿ ಆಗುತ್ತೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ರೀ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಅನ್ನದಾತೋ ಸುಖೀ ಭವ, ಸರ್ವೇ ಜನ ಸುಖಿನೋ ಭವಂತು.